ದೇವರು ಮೊದಲು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡಿತಾನೆ. ಅದೇ ಕೆಟ್ಟವ್ರಿಗೆ ಮೊದಲು ತುಂಬ ಸುಖ ಕೊಡ್ತಾನೆ, ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ದೇವರೇ ಎಲ್ಲದಕ್ಕೂ ಸಹಾಯ ಮಾಡೋ ಹಾಗಿದ್ರೆ ಮನುಷ್ಯನ ಕೆಲಸ ಏನು ಆಗೋದು? ಕೆಲವನ್ನ ದೇವರು ದಾರಿ ತೋರಿಸ್ತಾನೆ, ಸಹಾಯ ಮಾಡ್ತಾನೆ, ಉಳಿದಿದ್ದನ್ನ ನಾವೇ ಮಾಡ್ಕೊಬೇಕು. ಇದು ಸಿದ್ಲಿಂಗು 2 ಚಿತ್ರದ ಥೀಮ್. ಈ ಸಿನಿಮಾಗೆ ಹೋಗೋ ಮುಂಚೆ ಪಾರ್ಟ್ 1ಗೂ ಪಾರ್ಟ್ 2ಗೂ ಸಂಬಂಧ ಇರಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಇದು ಸಿದ್ಲಿಂಗುವಿನ ಮುಂದುವರೆದ ಭಾಗ. ಭಾಗ 1ರಲ್ಲಿ ತರೀಕೆರೆ ಮಂಗಳ ಟೀಚರ್, ತುರುವೇಕೆರೆ ಅಂಡಳಮ್ಮ, ಅಸಾದುಲ್ಲಾ ಬೇಗ್, ಆಂಟಿಕ್ ಕಾರ್, ಶಾಲೆಯ ದಿನಗಳ ನೆನಪುಗಳು ಎಲ್ಲವೂ ಒಂದು ಫೀಲ್ ಕ್ರಿಯೇಟ್ ಮಾಡಿತ್ತು. ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿ ಹಿಟ್ಟಾಗಿತ್ತು. ಒಂದು ಸಿನಿಮಾಗೆ ಭಾಗ 2 ರಿಲೀಸ್ ಆದಾಗ ಒಂದು ಪಾರ್ಟ್ 1ಗೂ ಪಾರ್ಟ್ 2ಗೂ ಕಂಪೇರ್ ಮಾಡೋದು ತುಂಬ ಇರುತ್ತೆ. ಮತ್ತೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ಇಲ್ವಾ ನೋಡೋಣ. ಕತೆಗೆ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೇವಲ 1 ಸೆಕೆಂಡ್ ಸಾಕಷ್ಟೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಮಂಗಳ ಟೀಚರ್, ಅಸಾದುಲ್ಲಾ ಬೇಗ್ ತನ್ನ ಕನಸಿನ ಕಾರು ಎಲ್ಲವನ್ನು ಕಳೆದುಕೊಂಡ ನಂತರ ಮುಂದೆ ಏನು ಮಾಡೋದು ಅನ್ನೋ ಗೊಂದಲ, ಹಳೆ ನೆನಪುಗಳಲ್ಲಿ ತೋಯುತ್ತಾ ಸಿದ್ಲಿಂಗು ಅಲೆಮಾರಿಯಾಗಿ ಓಡಾಡ್ಕೊಂಡಿರ್ತಾನೆ. ಇಂಥ ಟೈಮಲ್ಲಿ ಒಂದಷ್ಟು ಸಂಬಂಧಗಳು ಪರಿಚಯ ಆಗ್ತವೆ. ಸೀತಮ್ಮ, ಹಳೆ ಬೇವರ್ಸಿ ಆನಂದ, ಅಯ್ಯಪ್ಪ, ವಿಶಾಲು, ಮಂಗಳ ಟೀಚರ್ನ ನೆನಪಿಸುವಂಥ ಗೌರ್ಮೆಂಟ್ ಸ್ಕೂಲ್ ಟೀಚರ್ ನಿವೇದಿತಾ ಮತ್ತು ಮನೆ ಓನರ್ ಇವರೆಲ್ಲ ಸಿದ್ಲಿಂಗು ಜೀವನವನ್ನು ಒಂದು ಟ್ರ್ಯಾಕ್ಗೆ ತರ್ತಾರೆ. ಜೀವನ ಅಂದ್ರೇನು, ಸಾವು ಅಂದ್ರೇನು ಅದೆಲ್ಲವನ್ನು ಈ ಒಂದು ಸಂಬಂಧಗಳ ಮೂಲಕ ಸಿದ್ಲಿಂಗು ತಿಳ್ಕೊತಾನೆ. ತನ್ನ ಕನಸಿನ ಕಾರಿನಿಂದ ಎಲ್ಲರನ್ನು ಕಳೆದುಕೊಂಡ ಸಿದ್ಲಿಂಗುವಿಗೆ ಮತ್ತೆ ಅದೇ ಕಾರ್ ಕಣ್ಮುಂದೆ ಬಂದಾಗ ಏನನ್ಸುತ್ತೆ? ಅದರ ಮೇಲೆ ಮತ್ತೆ ಆಸೆ ಪಡೋದು ಸರಿನಾ ತಪ್ಪ? ಮತ್ತೆ ಆ ಕಾರನ್ನು ಪಡಿತಾನ ಇಲ್ವಾ ಅನ್ನೋದು ಕತೆ. ಸಿದ್ಲಿಂಗುಗೆ ಶತಾಯಗತಾಯ ಕಾರ್ ಕೊಡಿಸಲೇಬೇಕು ಅನ್ನೋ ಥರ ಡೈರೆಕ್ಟು ಸಿನಿಮಾ ಮಾಡಿರೋ ಥರ ಇದೆ. ಸಿನಿಮಾದ ಪಾಸಿಟಿವ್ ಬಂದು ಮುಖ್ಯವಾಗಿ ಡೈಲಾಗ್ಸ್ ಮತ್ತು ಒಂದಿಷ್ಟು ಕ್ಯಾರೆಕ್ಟರ್ಗಳು. ವಿಜಯಪ್ರಸಾದ್ ಅವರ ಸಿನಿಮಾಗಳನ್ನು ನೋಡಿದ್ರೆ ಗೊತ್ತಿರುತ್ತೆ. ಹೆಚ್ಚಿನ ಡೈಲಾಗ್ಸ್ಗಳು ರಾಜಕೀಯ ಮತ್ತು ಜೀವನದ ಬಗ್ಗೆ ವ್ಯಂಗ್ಯ ಮತ್ತು ವಿಡಂಬನಾತ್ಮಕವಾಗಿ ಇರ್ತವೆ. ನಮ್ಮ ಸುತ್ತಮುತ್ತ ಮರೆ ಇರುವಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳು ಕೂಡ ಇರ್ತವೆ. ಸಿನಿಮಾದಲ್ಲಿ ಡೈಲಾಗ್ಗಳು ಒಂದಿಷ್ಟು ಮಜಾ ಕೊಡ್ತವೆ, ಇನ್ನೊಂದಿಷ್ಟು ಕಾಡಿದ್ರೆ ಮತ್ತೊಂದಿಷ್ಟು ಕಿರಿಕಿರಿ ಅನಿಸುತ್ತೆ. ಸಿದ್ಲಿಂಗು ವಿಜಯಪ್ರಸಾದ್ ಅವರ ಫಸ್ಟ್ ಸಿನಿಮಾ ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಸಿನಿಮಾಗಳಲ್ಲೂ ಡಬಲ್ ಮೀನಿಂಗ್ ಇಲ್ಲದೆ ಸಿನಿಮಾ ಮಾಡೋಕ್ಕೆ ಆಗಲ್ವೇನೋ ಅನ್ನೋ ಥರ ಇತ್ತು. ಆದರೆ ಇಲ್ಲಿ ಒಂದು ಕಡೆ ಇದ್ದರೂ ಒಂದೆರಡು ಕಡೆ ಇದ್ರೂ ಕೂಡ ಮೇಜರ್ ಆಗಿ ಸ್ಟ್ರೈಟ್ ಆಗಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಇಲ್ಲದೆ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ಒಂದು ಅವ್ರಿಗೆ ಕ್ಲಾಪ್ಸ್ ಇರಲಿ. ಇನ್ನು ಚಿತ್ರದ ಸ್ಟಾರ್ಟಿಂಗ್ 34 ನಿಮಿಷ ತುಂಬ ಕಿರಿಕಿರಿ ಅನ್ನೋ ಥರ ಶುರುವಾಗುತ್ತೆ. ಹೋಗ್ತಾ ಹೋಗ್ತಾ ಕತೆ ಸೆಟ್ಲ್ ಆಗುತ್ತೆ. ಮತ್ತು ಒಂದಿಷ್ಟು ಪಾತ್ರಗಳು ನ್ಯಾಚುರಲ್ ಅನಿಸಲ್ಲ. ಅವುಗಳ ಬಿಹೇವಿಯರ್ ಮೊದಲು ಹೋಗರು ಅನಿಸಿದ್ರು ಆಮೇಲೆ ಸ್ವಲ್ಪ ಸೆಟ್ಲ್ ಆಗ್ತಾ ಹೋಗುತ್ತೆ. ಸಿನಿಮಾದ ಕತೆ ಓಕೆ, ಬಟ್ ತುಂಬ ಕಡೆ ಲಾಜಿಕ್ ಅನಿಸಿಲ್ಲ. ಸಿದ್ಲಿಂಗುಗೆ ಎಲ್ಲಿ ಹೋದರೂ ಈಸಿಯಾಗಿ ತನ್ನ ಕೆಲಸ ಆಗೋ ಥರ ಇದೆ. ಈಸಿಯಾಗಿ ಲಾಯರ್ ಸಿಗ್ತಾನೆ, ಈಸಿಯಾಗಿ ಆಸ್ತಿ ಸಿಗುತ್ತೆ. ಆ ಲಾಯರ್ ಬಂದು ಸ್ಮಶಾನ ಕಾಯೋಳ ಗಂಡ. ಕತೆಗೆ ಸಂಬಂಧ ಇಲ್ಲದೆ ಎಲ್ಲಿಂದನೋ ಅಯ್ಯಪ್ಪನ ಭಕ್ತಿ, ವೇದಾಂತ, ಸಿದ್ಧಾಂತ ತರ್ತಾರೆ. ಅದಕ್ಕೆ ಅಂತಲೇ ಒಂದು ಒಳ್ಳೆ ಭಕ್ತಿ ಕತೆ ಸಪ್ರೇಟ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ತುರುಕುವಂಥ ಅವಶ್ಯಕತೆ ಇರಲಿಲ್ಲ. ಒಂದಿಷ್ಟು ಕಡೆ ಡೈಲಾಗ್ಗಳು ನಗು ತರಿಸಿದ್ರು ಕತೆಯಾಗಿ ಮನಸ್ಸಿನ ಒಳಗೆ ಹೋಗಲ್ಲ. ಓ ಹೌದಾ ಅಂತ ಹಾಗೆ ಕಣ್ಣಾಚೆ ಕಿವಿಗೆ ಟಚ್ ಆಗಿ ಮರೆ ಆಗ್ತಾ ಹೋಗ್ತವೆ. ಮನಸ್ಸು ಕಾಡಬೇಕಿದ್ದ ಕೆಲವು ಪಾತ್ರಗಳು ಮೆದುಳು ಕದಡಿ ತಲೆ ಕೆರೆದುಕೊಳ್ಳುವಂತೆ ಮಾಡುತ್ತೆ. ಇನ್ನು ಕೆಲ ಪಾತ್ರಗಳು ಇಷ್ಟ ಆಗ್ತವೆ. ಸೀತಮ್ಮ, ವಿಶಾಲು ಮತ್ತು ಸಿದ್ಲಿಂಗು ಪಾತ್ರ, ಕೊನೆಗೆ ಲಾಯರ್ ಪಾತ್ರ ಇವು ಕಾಡ್ತವೆ. ಇನ್ನು ಲೂಸ್ ಮಾದ ಅವರು ನ್ಯಾಚುರಲ್ ಆಗಿ ಸೆಟಲ್ ಆಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು BGM ತುಂಬ ಕಡೆ ಇರಿಟೇಟ್ ಆಗುತ್ತೆ. ಸೀನ್ಗೂ ಆ ಇರಿಟೇಟ್ BGMಗೂ ಸಿಲ್ಲಿ ಕಾಮಿಡಿಗೂ ಎದ್ದು ಹೋಗಿ ಬ್ರೇಕ್ ತೊಗೊಂಡು ಬರೋಣ ಅನಿಸುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ನಲ್ಲಿ ಹೀರೋ ವಾಯ್ಸ್ ಓವರ್ ಮೂಲಕ ಕತೆ ಹೇಳೋ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು. ಯಾಕಂದರೆ ಅದನ್ನು ನೇರವಾಗಿ ಹೇಳಿದ್ರೆ ಅರ್ಥ ಆಗ್ತಾಯಿತ್ತು ಆಡಿಯನ್ಸ್ಗೆ. ಮತ್ತು ಸ್ಟಾರ್ಟಿಂಗ್ ಸ್ವಲ್ಪ ಕತೆ ಸ್ಲೋ ಆಗಿ ಸ್ಟಾರ್ಟ್ ಆಗಿ ನೇರವಾಗಿ ಕತೆಗೆ ಬರ್ಬೋದಿತ್ತು. ಅಲ್ಲಲ್ಲೇ ಸುತ್ತಾ ಇರುತ್ತೆ ಸ್ಟಾರ್ಟಿಂಗು. ಮತ್ತು ಅಲ್ಲಲ್ಲೇ ಈಸಿ ಪಾತ್ರಗಳನ್ನು ಕ್ರಿಯೇಟ್ ಮಾಡಿರೋದು ಅನುಕೂಲಕ್ಕೆ ಬರ್ಕೊಂಡಾಗಿದೆ. ಸಿಂಪಲ್ ಆದರೂ ರೀಸನಬಲ್ ಆಗಿರಬೇಕಿತ್ತು. ಮತ್ತು ಸಿನಿಮಾಟಿಕ್ ಲಿಬರ್ಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಬೇಕಿತ್ತು ಅನ್ನಿಸ್ತು. ಇನ್ನು ಆಂಡಳಮ್ಮ ಪಾತ್ರಕ್ಕೆ ಹೆಚ್ಚು ಸ್ಕೋಪ್ ಇಲ್ಲ, ಅದನ್ನು ಯೂಸ್ ಮಾಡ್ಕೊಬೋದಿತ್ತೇನೋ. ಅಟ್ಲೀಸ್ಟ್ ಒಂದು ಮೆಮೊರಿಯಾಗಿ ಕಾಡಲ್ಲ ಆ ಪಾತ್ರ. ಹೀರೋಯಿನ್ ಕನೆಕ್ಟ್ ಮಾಡೋಕ್ಕೆ ಸೀನ್ಸ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಓವರ್ ಆಲ್ ಸಿನಿಮಾ ಓಕೆ ಅಷ್ಟೇ. ಕೇವಲ ಡೈಲಾಗ್ ಇಷ್ಟಪಡುವಂಥವ್ರು ಸಿನಿಮಾ ಹೋಗಿ ಎಂಜಾಯ್ ಮಾಡ್ಬೋದು. ಇನ್ನು ಕೊನೆಯಲ್ಲಿ ರಮ್ಯ ಅವರ ಮಂಗಳ ಪಾತ್ರ ಕಾಡುತ್ತೆ ಕೊನೆಗೂ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.